ಬನ್ನಿ ಹಾಗಿದ್ರೆ ವೃಷಭ ರಾಶಿಯವರ ಫಲ ಹೇಗಿದೆ ಅಂತಂದ್ರೆ ನೋಡಿ, ನಿಮ್ಮ ಮಕ್ಕಳ ವಿಚಾರವಾಗಿ ಆ ಯಾವುದೋ ಒಂದು ಒಳ್ಳೆಯ ಸುದ್ದಿ ಕೇಳ್ಬೋದು, ಶಿಕ್ಷಕರಿಂದ ಒಳ್ಳೆಯ ಮಾತನ್ನ ಕೇಳ್ಬೋದು. ನಿಮ್ಮ ಮಗ ತುಂಬಾ ಚೆನ್ನಾಗಿದ್ದಾನೆ, ನಿಮ್ಮ ಮಗಳು ತುಂಬಾ ಚೂಟಿಯಾಗಿದ್ದಾಳೆ, ಚೆನ್ನಾಗಿ ಓದ್ತಾ ಇದ್ದಾಳೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ, ಈ ರೀತಿಯಾದಂತಹ ಒಂದು ಭಾವನೆಗಳು ನಿಮ್ಮ ಮಕ್ಕಳ ವಿಚಾರವಾಗಿ ಏನೇ ಒಂದು ಪ್ರಶಸ್ತಿ, ಸಂತೋಷ, ಈ ರೀತಿಯಾಗಿ ಬೇರೆಯವ್ರ ಕಡೆಯಿಂದ ಕೇಳ್ಬೋದು. ಒಳ್ಳೆ ಮಾತುಗಳನ್ನ ಕೇಳುವಂತ ಸಾಧ್ಯತೆಗಳಿದೆ. ಏನೋ ನಿಮ್ಮ ಕೆಲಸ, ನೀವೇನು ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ, ಇವತ್ತು ನನಸಾಗುವಂತಹ ಸಾಧ್ಯತೆಗಳಿದೆ. ಹೆಚ್ಚಿನ ಪ್ರಯತ್ನಗಳು ಬೇಕಾಗುತ್ತೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ಅತೃಪ್ತಿಗೆ ನಿಮ್ಮ ನಗು ಅತ್ಯುತ್ತಮ ಔಷಧ ಆಗುತ್ತೆ. ಅವರು ಸ್ವಲ್ಪ ಬೇಸರವಾಗಿರ್ತಾರೆ, ಯಾವುದೋ ಒಂದು ವಿಚಾರದಲ್ಲಿ ಅವರು ಮನಸ್ಸಿಗೆ ಸ್ವಲ್ಪ ಘಾಸಿ ಆಗುತ್ತೆ. ನೀವು ಸ್ವಲ್ಪ ಒಳ್ಳೆ ನಗುವನ್ನ ನಕ್ಕು ಒಳ್ಳೆ ಸಂತೋಷವನ್ನ ಕೊಟ್ರೆ ಅವ್ರಿಗೂ ಕೂಡ ಖುಷಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಕೆಲಸದ ಸ್ಥಳದಲ್ಲಿ ಹಿರಿಯರು ಹಾಗೂ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತೆ. ಅದರಿಂದ ನಿಮಗೇನಾಗುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ. ಕೆಲಸದ ಸ್ಥಳದಲ್ಲಿ ಒಳ್ಳೆಯ ಫಲಗಳೇ ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಯಾವುದೋ ಒಬ್ಬ ಗುರುಗಳಾಗಿರ್ಬೋದು, ಆಧ್ಯಾತ್ಮಿಕ ನಾಯಕರಾಗಿರ್ಬೋದು, ಹಿರಿಯರಾಗಿರ್ಬೋದು, ಮಾರ್ಗದರ್ಶಕರಾಗಿರ್ಬೋದು, ಇವತ್ತು ನಿಮಗೆ ಒಳ್ಳೆಯ ಒಂದು ಬೋಧನೆಯನ್ನ ಮಾಡ್ತಾರೆ, ಒಳ್ಳೆ ದಾರಿಯನ್ನ ತಿಳಿಸ್ಕೊಡ್ತಾರೆ. ಅವ್ರಿಗೆ ಅರಿವಿಲ್ದಂತೆ ಹೇಳ್ಬಿಡ್ಬೋದು, ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದರಿಂದ ಬಹಳಷ್ಟು ನಿಮಗೆ ಉಪಯೋಗಗಳಾಗುವಂತ ಸಾಧ್ಯತೆಗಳಿದೆ. ಇನ್ನು ನೀವು ನಿಮ್ಮ ಸಂಗಾತಿಯೊಂದಿಗೆ ಸ್ವಲ್ಪ ಅತ್ಯುತ್ತಮ ಸಮಯವನ್ನ ಕಳೆಯುವಂತಹ ಸಾಧ್ಯತೆಗಳಿದೆ. ಇದು ಕೂಡ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವನ್ನ ತಂದು ಕೊಡ್ತಕ್ಕಂಥದ್ದು. ಇನ್ನು ಸಮಯ ಸಿಗುತ್ತೆ, ಕೆಲವೊಂದು ಸಮಯ ಸಿಕ್ಕಾಗ ಸಂತೋಷ ಸಹಜವಾಗಿ ಆಗುತ್ತೆ. ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ. ಹಣಕ್ಕೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ವಿಷಯ ಕೆಲವೊಂದು ಗೊಂದಲದಲ್ಲಿ ಇರುತ್ತೆ, ಕೆಲವೊಂದು ನ್ಯಾಯಾಲಯದಲ್ಲಿ ಇರ್ಬೋದು, ಕೆಲವೊಂದು ಮಾತುಕತೆ ಬಗೆಹರಿಸಿಕೊಳ್ಳುವಂತಹ ಹಂತದಲ್ಲಿ ಇರ್ಬೋದು. ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಸಿಲುಕಿಕೊಂಡಿರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ನೀವು ಅದರಲ್ಲಿ ವಿಜಯವನ್ನ ಪಡೆಯುವಂತಹ ಸಾಧ್ಯತೆಗಳಿದೆ. ಆ ಕೆಲವೊಂದು ಗೊಂದಲಗಳಲ್ಲಿ, ಸಮಸ್ಯೆಗಳಲ್ಲಿ ನೀವು ಗೆಲುವನ್ನ ಕಾಣುವಂತಹ ಸಾಧ್ಯತೆಗಳಿದೆ. ಜೊತೆಗೆ ಲಾಭವನ್ನ ಕಾಣುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ವೃಷಭ ರಾಶಿಯವರಿಗೆ ಇವತ್ತು ಅದೃಷ್ಟ ಸಂಖ್ಯೆ 9.